ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾವು ನಂಬಿಕಾ, ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ ನೋಡಿ. ಇವತ್ತೊಂದು ಒಳ್ಳೆ ಮಟನ್ ಸಾಂಬಾರು ಹಾಗೆ ಮಟನ್ ಫ್ರೈ ಎರಡನ್ನೂ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1.5 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಟನ್ನ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಒಳ್ಳೆ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ, ಇಲ್ಲಾಂದರೆ ಹಸಿ ಹಸಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಹಾರ್ಡ್ ಇತ್ತಿದ್ದು ಮಟನ್ ಸಾಂಬಾರು ಮಟನ್ ಫ್ರೈ ಎರಡರದ್ದು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅವ್ರು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟೆ ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನೋಡಿ, ಬೇಯಿಸಲಿಲ್ಲ ಅಂದರೂ, ಅವ್ರು ಹೇಳಲಿಲ್ಲ ಅಂದ್ರೂ ಮಾಡೋ ವಿಧಾನ ಹೀಗೆ ಇರುತ್ತೆ. ಇವಾಗ ಅದನ್ನು ಸ್ವಲ್ಪ ನೀರು ಬಿಡೋವರೆಗೂ ಇದನ್ನು ಬೆಲ್ಟ್ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡಿದ್ದ ತಕ್ಷಣವೇ ನಾನು ಅದನ್ನು ಸ್ಟವ್ನ ಹಿಂದಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ಇನ್ನೊಂದು ಕುಕ್ಕರ್ನ ಇಟ್ಕೊಂಡು ಫ್ರೈ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಗೆ ಅಂದರೆ ನೋಡಿ, ಅದನ್ನು ಸೇಮ್ ಪ್ರೊಸೆಸ್ಸು. ಕುಕ್ಕರ್ ಬಿಸಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಒಗ್ಗರಣೆ ನಾವು ಕೊಟ್ಕೊಳ್ಳೋದ್ರಿಂದ ನಾನು ಆಮೇಲೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಎಣ್ಣೆನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣ ಕಟ್ ಮಾಡಿಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪುದೀನ ಹಾಕಿದ ತಕ್ಷಣ ಆ ಫ್ಲೇವರ್ ಬರುತ್ತಲ್ಲ, ವಾವ್, ಎಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಇವಾಗ ಅದಕ್ಕೆ ಮಟನ್ 1 kg ಅಷ್ಟು ಮಟನ್ನ ತೊಳೆದಿಟ್ಟಿದ್ದೀನಿ. ಆ ಮಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಸೇಮ್ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರ್ ಬೆಲ್ಟ್ನ ಹಾಕ್ಲತ್ತಂಗೆ ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡಿಕೊಂಡು ನೀಟಾಗಿ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಮುಚ್ಚಿಟ್ಕೊಳ್ಳೋಣ. ನೆಕ್ಸ್ಟ್ ಹಾಗೆ ಏನಂತಂದರೆ, ಒಂದು ಕಡೆ ಅದು ನೋಡಿ ವೈಟ್ ಥರ ಆಗಬೇಕು. ರೆಡ್ ಇರುತ್ತಲ್ಲ ಮಟನ್ನು, ಸ್ವಲ್ಪ ವೈಟ್ ಥರ ಆದಾಗ ಅದು ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ತಿನ್ನೋಕ್ಕೂ ಥರ ಸ್ಮೆಲ್ ಏನೂ ಬರಲ್ಲ. ನೋಡಿ, ಈ ಕಡೆ ಬಿಟ್ಕೊಂಡಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ನೀರು ಬಿಟ್ಕೋಬೇಕು. ಆವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಇದೇ ಪ್ರೋಸೆಸ್ಸಿಂಗಲ್ಲೇ ಮಾಡಬೇಕು. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ, ರುಚಿಗೆ ತಕ್ಕನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪನ್ನ ನೀವು ಆಮೇಲೆ ಹೆಚ್ಚು ಕಡಿಮೆ ಸೇರಿಸ್ಕೊಳ್ಬೋದು, ಉಪ್ಪು ಖಾರನ. ಇವಾಗ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತಾಯಿದ್ದೀನಿ. ನಾನು 1 ಹಿಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1.5 kg ಮಟನ್ ಇದೆ, ಅದಕ್ಕೆ 1 ಹಿಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ, ದೊಡ್ಡ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 10 ವಿಷಲ್ ಮಾಡಿಸೋ ಬದಲು ಸಿಮ್ಮಲ್ಲಿಟ್ಟು ನಾವೊಂದು 2 ವಿಷಲ್ ಮಾಡಿಸಿದ್ರೆ ಸಾಕು, ನೀಟಾಗಿ ಬೆಂದೋಗುತ್ತೆ ಮಟನ್ನು. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಅಷ್ಟೇ, ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ದೊಡ್ಡ ಗ್ಲಾಸ್ ನೀರು ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಆಗೋದಕ್ಕೆ ಬಿಟ್ಬಿಡೋದು. ಸೇಮ್ ಪ್ರೊಸೆಸ್ಸಿಂಗಲ್ಲೇ ನಾನು ಚಿಕನ್ ಫ್ರೈಗೆ ಏನು ತೊಗೊಂಡಿದ್ದೀನಲ್ಲ, ಅದನ್ನು ಕೂಡ ಅದೇ ಥರನೇ ಉಪ್ಪು ಖಾರ ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಅದೇ ಥರನೇ ಮಾಡ್ತಾಯಿದ್ದೀನಿ. ಏನಂದರೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಮಸಾಲೆ ಒಟ್ಟಿಗೆ ಎಲ್ಲನೂ ಹಾಕಿದರೆ ಅದಷ್ಟು ಟೇಸ್ಟ್ ಅನಿಸಲ್ಲ, ಹತ್ಕೊಳ್ಳಲ್ಲ ಅದು ಕ್ಲೀನಾಗಿ. ಈ ರೀತಿ ಮಾಡೋದ್ರಿಂದ ಮಟನ್ನು ಚೆನ್ನಾಗಿ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಎರಡಕ್ಕೂ ಸೇರಿಸ್ಕೊಂಡೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2-3 ಈರುಳ್ಳಿ, 4 ಟೊಮೆಟೊ ತೊಗೊಂಡಿದ್ದೀನಿ. ಕೊತ್ತಂಬರಿನ ಇಟ್ಕೊಂಡಿರೋದು ಕಡ್ಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ತೀನಿ. ನಾನು ಇಲ್ಲೆಲ್ಲೂ ಸಾಂಬಾರು ಪುಡಿ ಉಪಯೋಗಿಸ್ತಾ ಇಲ್ಲ, ಆ ಉದ್ದೇಶದಿಂದ. ನೋಡಿ, ಕರೆಕ್ಟಾಗಿ 1 ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ. ಅದ್ರ ಕಡ್ಡಿಗಳನ್ನ ನೀಟಾಗಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅದು ಕುಕ್ಕರ್ ಆಗಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ನೋಡಿ, ಅಷ್ಟು ಕ್ಲೀನಾಗಿ ಆಯ್ತಲ್ಲ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟೇ ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಮಟನ್ನ ತೋರಿಸ್ತಾ ಇದ್ದೀನಿ ಹೇಗೆ ಬೆಂದಿದೆ ಅಂದರೆ. ನೋಡಿ, ಕೈಯಲ್ಲಿ ಬೆರಳಲ್ಲಿ ಹಿಂಗೆ ಮಾಡಿದ್ರೇ ಹಂಗೆ ಪೀಸ್ ಬರ್ತಾಯಿದೆ, ಅಷ್ಟು ನೀಟಾಗಿ. ಬರೀ 2 ವಿಷಲ್ ತೆಗೆದಿರೋದು ನಾನು. ಖಂಡಿತ ನೀವು ಹಾಗೆ ಮಾಡಿ. ಒಂದು ಟಿಪ್ಸ್ ಏನಂದರೆ, ತೀರಾ ಸ್ವಲ್ಪ ಬಲ್ತಿರೋ ಅಂಥ ಕುರಿ ಮಾಂಸ ಆ ಥರ ಏನಾದರೂ ನಮಗೆ ಸಿಕ್ಕಾಗ, ನಮ್ಗೆ ಹಂಗೆ ಆಗಲಿಲ್ಲ, ಅದು ಬೇಗ ಬೇಯಲಿಲ್ಲ ಅಂತಂದರೆ 1 ತುಂಡಷ್ಟು ಬೆಲ್ಲ ಹಾಕಿ. ತುಂಬ ಬೇಗ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ಇದೊಂದು ಟಿಪ್ ಅದು.
ಇಲ್ಲಿ ಕೊತ್ತಂಬರಿ ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆ ಹಾಕ್ಕೊಳ್ತಿದ್ದೀನಿ. ಅದರಲ್ಲೇ ನಾನೇನು ರುಬ್ಕೊಂಡಿದ್ದೀನಲ್ಲ ಅದೇ ಮಸಾಲೆಯಲ್ಲೇ ಸ್ವಲ್ಪ ಸ್ವಲ್ಪ ನಾನು ಫ್ರೈಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಎಲ್ಲದನ್ನು ಫ್ರೆಶ್ ಮನೇಲಿ ಆವಾಗಲೇ ರೆಡಿ ಮಾಡ್ಕೊಂಡಿರೋದು, ಯಾವುದೂ ಅಂಗಡಿಯಿಂದ ತಂದಿರೋದಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಎಲ್ಲೂ ಅಂಗಡಿಯಿಂದ ತೊಗೊಂಡು ಬರೋಲ್ಲ, ಮನೆಯಿಂದ ಮಾಡಿದ್ರೇ ನನಗೆ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು 2.5 3 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗಿಸ್ಕೊಂಡಿದ್ದೀನಿ. ಕಲರ್ ನೋಡಿ ಹೇಗೆ ಕಾಣಿಸ್ತಾ ಇದೆ, ವಾವ್! ನೀವು ಗ್ರೇವಿ ಥರ ಮಾಡಿ ಬಿಡಬೇಕಂದ್ರೆ ಇಷ್ಟೇ ಮಾಡಿ 1-2 ಕುದಿಸ್ಬಿಟ್ಬಿಟ್ರೆ ಸಖತ್ತಾಗಿರುತ್ತೆ. ಬಟ್ ಇಲ್ಲಿ ನನಗೆ ಸಾಂಬಾರು ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಇದೇ ಪ್ರೊಸೆಸಲ್ಲೇ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ತೆಳುವಾಗಬೇಕು ನನಗೆ, ಅವರು ರೊಟ್ಟಿಗೆ ಕೇಳಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಬೇಕು ಅಂತ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ ಅಂತ. ಈ ಒಂದು ಹದ ಬರೋವರೆಗೂ ನೀರು ತೊಗೊಂಡಿದ್ದೀನಿ, ಸಾಕು. ಇವಾಗ 1 ವಿಷಲ್ ತೊಗೊಂಡ್ರೆ ಸಾಕು, ಮಸಾಲೆ ಬೇಯಬೇಕಲ್ಲ ಅದಕ್ಕೆ. ಮತ್ತೇನು 3-4 ವಿಷಲ್ ಹಾಕ್ಸೋ ನೆಸೆಸಿಟಿ ಇಲ್ಲ. 1 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಸಾಂಬಾರು ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈ ಕಡೆ ಅದನ್ನು ಮುಚ್ಚಿ ಇಟ್ಬಿಟ್ಟು ಈ ಕಡೆ ನಾನು ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ರೆಡಿಯಾಗಿದೆ, ಮಟನ್ ಬೆಂದಿದೆ. ನನಗೆ ಸ್ವಲ್ಪ ಉಪ್ಪೆಲ್ಲೋ ಕಡಿಮೆ ಅನ್ನಿಸ್ತು, ಆಮೇಲೆ ಸ್ವಲ್ಪ ಖಾರನೂ ಕಡಿಮೆ ಅನ್ನಿಸ್ತು. ಸ್ವಲ್ಪ ನೀರು ಹಾಕ್ಕೊಂಡಲ್ಲ, ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಮತ್ತೆ ಖಾರ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಖಾರ ಅಷ್ಟು ಸ್ಪೈಸಿಯಾಗಿಲ್ಲ, ಅದು ಸ್ವಲ್ಪ ಖಾರ ಕಡಿಮೆ ಇದೆ. ಅದಕ್ಕೋಸ್ಕರ ಅವ್ರು ಖಾರ ಕೇಳಿದ್ರು, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದರಲ್ಲಿ ಒಂದೇ ವಿಷಲ್ ತೊಗೊಂಡ್ರೆ ಸಾಕು. ನಾನು ಒಂದೇ ವಿಷಲ್ ತೊಗೊಂಡಿರೋದು. ಆಮೇಲೆ ನಿಮಗೆ ತೋರಿಸ್ತೀನಿ ಅದು ಹೇಗೆ ಬಂದಿದೆ, ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ, ಅಂದರೆ ಸಖತ್ತಾಗಿದೆ, ಭಾಳ ಚೆನ್ನಾಗಿರುತ್ತೆ ನೋಡಿ. ಈ ಕಡೆ ನಾನು ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಕಡೆ ಏನು ಮಾಡಿದ್ದೀನಿ ಅಂದರೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲನ್ನು ಇಟ್ಕೊಂಡು ಅದನ್ನು ಅದೇ ಒಂದು ಇದನ್ನು ಮಾಡಬೇಕು ಅಂತ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು 10 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಲ್ ಇಟ್ಕೊಂಡಿದ್ದೀನಿ. ಫ್ರೈಗಲ್ವಾ, ಸೈಡಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅಷ್ಟು ಖಾರ ಇಲ್ಲ ಹಸಿರು ಮೆಣಸಿನ್ಕಾಯಿ, ಅದಕ್ಕೆ ಅಷ್ಟೊಂದು ತೊಗೊಂಡಿದ್ದೀನಿ. ಖಾರ ಇರೋ ಹಸಿರು ಮೆಣಸಿನ್ಕಾಯಿ ಆದರೆ ಒಂದು 3-4 ತೊಗೊಳ್ಳಿ, ಸಾಕಾಗಿಬಿಡುತ್ತೆ. ಯಾಕಂದರೆ ಮತ್ತು ಖಾರ ಪುಡಿನೂ ಹಾಕಿದ್ದೀವಿ ನಾವು ಮಟನಿಗೆ, ಅದಕ್ಕೋಸ್ಕರ. ಆಮೇಲೆ 2 ಈರುಳ್ಳಿನ ಉದ್ದುದ್ದಕ್ಕೆ ಸೀಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಆ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾವೇನು ಮಸಾಲೆ ಅದರಲ್ಲಿ ಸಾಂಬಾರಿಂದ ಏನು ಎತ್ತಿಟ್ಟಿದ್ವಲ್ಲ ಅದಷ್ಟು ಮಸಾಲೆನೂ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ಬಿಡೋಣ. ಹಂಗೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಅದಕ್ಕೆ ಮಸಾಲೆಯನ್ನೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ಖಾರ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಅಲ್ಲಿ ಮಟನಿಗೆ ಸ್ವಲ್ಪ ಹಾಕಿದ್ದೆ, ಇಲ್ಲಿ ಸ್ವಲ್ಪ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಹತ್ತಲಿ ಅಂತ ಇವಾಗ ನಾನು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ನಾವೇನು ಮಸಾಲೆಗಳನ್ನ ಎತ್ತಿಟ್ಟಿದ್ವಲ್ಲ ಅದಷ್ಟು ಮಸಾಲೆಗಳನ್ನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಟೊಮೆಟೊ ಪೇಸ್ಟು, ಕಾಯಿ ರುಬ್ಬಿರೋದು ಎಲ್ಲದನ್ನು ಸೇರಿಸ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಹಾಕಿ ಕಿಚಕ ಪಚಕ ಕುಕ್ಕರಲ್ಲಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಿದವರು ನಿಜವಾಗ್ಲೂ ಹೇಳ್ತಾರೆ ಭಾಳ ಚೆನ್ನಾಗಿದೆ, ಇನ್ನೊಂದು ಸಾರಿ ಮಾಡಿಕೊಡಿ ಅಂತ ನಿಜವಾಗ್ಲೂ ನಿಮಗೆ ಆರ್ಡ್ರ್ ಕೊಡ್ತಾರೆ. ಭಾಳ ಚೆನ್ನಾಗಿದೆ ನೋಡಿ. ಅದಷ್ಟು ಮಸಾಲೆನೂ ನಾನು ಅದಕ್ಕೆ ಹಾಕ್ಕೊಂಡು ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಮಟನ್ನ ನೀರು ಬಿಟ್ಟಿದ್ದೀನಿ, ನೀರು ಬಿಟ್ಟು ಸ್ವಲ್ಪ ಮಟನ್ ಮಾತ್ರ ತೆಗೆದು ನಾನು ಇದಕ್ಕೆ ಹಾಕ್ಕೊಂಡು ಅದಕ್ಕೂ ಮಸಾಲೆ ಹತ್ತಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಎಣ್ಣೆ ಬಿಡಬೇಕು ಸೈಡಲ್ಲಿ, ಆವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಆವಾಗ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನಮಗೆ. ಅದಕ್ಕೋಸ್ಕರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದೊಳ್ಳೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮಟನ್ನ ನಾನು ಸೋಸ್ಬಿಟ್ಟು ಮೇಲಿನ ಮಟನ್ ಮಾತ್ರ ತೆಗೆದು ಹಾಕ್ಕೊಳ್ತಾ ಇದ್ದೀನಿ, ಅದ್ರದ್ದು ರಸ ಎಲ್ಲ ಅದರಲ್ಲೇ ಇದೆ. ನಾವೇನು ಸ್ವಲ್ಪ ನೀರಾಗಿ ಬೇಯಿಸಿದ್ವಲ್ಲ ಅದು. ಇದನ್ನು ನೋಡಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಅದಕ್ಕೆಲ್ಲ ನೀಟಾಗಿ ಮಸಾಲೆ ಹತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನೋಡಿ ಹೀಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಇಲ್ಲಿ ನಿಂಬೆಹಣ್ಣು ಕೂಡ ಹಿಂಡಿದ್ದೆ, ಬಟ್ ಅದು ವೀಡಿಯೋ ಸ್ಕಿಪ್ ಆಗಿದೆ. ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡಿದ್ದೆ, ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಟೇಸ್ಟು. ಸೂಪರಾಗಿದೆ ಅಂತಲೇ ಹೇಳಿದ್ರು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಇವಾಗ ಅದೇನು ರೆಡಿ ಮಾಡಿ ತೆಗೆದಿಟ್ಟಿದ್ನಲ್ಲ ಆ ನೀರನ್ನು ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ನೀರನ್ನು 1-2 ನಿಮಿಷ ಮುಚ್ಚಿಟ್ಬಿಟ್ಟು
ಆಮೇಲೆ ಎಣ್ಣೆ ಬಿಟ್ಕೊಂಡಿದ್ದೆ ಸೈಡಲ್ಲಿ. ಎಣ್ಣೆ ಬಿಟ್ಟ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ. ಎಣ್ಣೆ ಬಿಟ್ಕೊಂಡಿದ್ದ ತಕ್ಷಣವೇ ನಾನು ಏನದು ತೆಗೆದಿಟ್ಟಿದ್ನಲ್ಲ ಆ ನೀರನ್ನು ಅದೇ ನೀರನ್ನೇ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಕಾಯಿಲ್ಲ ಹಾಕಿರೋದ್ರಿಂದ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇಷ್ಟೊಂದು ಜಾಸ್ತಿ ಆಗಲ್ವಾ ಅನಿಸಿದರೆ ಇಲ್ಲ, ಜಾಸ್ತಿ ಆಗಲ್ಲ, ಚೆನ್ನಾಗಿರುತ್ತೆ. ನಾನು ಊಟ ಕಳಿಸಿ ಅವ್ರು ಊಟ ಮಾಡೋಷ್ಟರಲ್ಲಿ ಅದು ಸ್ವಲ್ಪ ಮತ್ತೆ ಗಟ್ಟಿಯಾಗಿರುತ್ತೆ. ನಾವು ಕೊಡೋದೇ ಗಟ್ಟಿಯಾಗಿ ಕೊಟ್ಬಿಟ್ರೆ ಅದು ತೀರ ಸಾಕಾಗಲ್ಲ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಇದರಲ್ಲಿ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ನಾನು. ಇಷ್ಟೇ, ಮತ್ತು ಯಾವ ನೀರನ್ನೆಲ್ಲ ಯಾವುದನ್ನು ನೀರನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. ಅದೇನು ಬೇಯಿಸಿ ಮಟನ್ ಬೇಯ್ದಿದ್ದ ನೀರಿತ್ತಲ್ಲ ಅದನ್ನೇ ಅದಕ್ಕೆ ಹಾಕ್ಕೊಂಡಿದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆ ತೇಲ್ ಬರ್ತಾಯಿದೆ, ನೋಡೋದಕ್ಕೂ ಅಷ್ಟೇ ಸೂಪರಾಗಿದೆ, ಒಳ್ಳೆ ಟೇಸ್ಟಾಗಿದೆ. ಭಾಳ ನ್ಯಾಚುರಲ್ ಕಲರು, ನ್ಯಾಚುರಲ್ ಟೇಸ್ಟು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ಯಾವ ಕೃತಕ ಬಣ್ಣ ಪುಡಿಗಳನ್ನಾಗಲಿ, ಯಾವ ಮಸಾಲೆಗಳನ್ನಾಗಲಿ, ಗರಂ ಮಸಾಲ, ಟೇಸ್ಟಿಂಗ್ ಮಸಾಲ ಯಾವುದೂ ನಾನಿಲ್ಲಿ ಉಪಯೋಗಿಸ್ಕೊಂಡಿಲ್ಲ. ನ್ಯಾಚುರಲಾಗಿ ಮನೇಲಿ ಏನು ಸಿಗುತ್ತೋ ಅದನ್ನೇ ಹಾಕ್ಕೊಂಡು ರುಚಿಯಾಗಿ ಮಾಡ್ಕೊಳ್ಳೋದು. ಲಾಸ್ಟ್ ಫೈನಲಿ ಕೊತ್ತಂಬರಿ ಹಾಕಿದ್ರೆ ಮುಗೀತು, ನಮ್ಮ ಅಡುಗೆಗೆ ಒಂದು ಕಳ ಬಂದುಬಿಡುತ್ತೆ ಅಲ್ವಾ. ಯಾವುದಾದ್ರೂ ಅಡುಗೆ ಆದರೂ ಸರಿ, ವೆಜ್ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅಡುಗೆಗೆ ಒಂದು ಕಳ. ಏನಂತೀರಾ? ನಿಮಗೂ ಹೀಗೇನಾ? ಖಂಡಿತ ಹಾಗೇ ಇರುತ್ತೆ. ಫೈನಲಿ ನಮ್ಮ ಅಡುಗೆ ಎಲ್ಲ ಆಯಿತು. ಇವಾಗ ನಾನು ಬಾಕ್ಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಟನ್ ಸಾರು ಕೂಡ ತೋರಿಸ್ತೀನಿ ನಿಮಗೆ. ಕ್ಲೋಸ್ ಮಾಡಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ನೋಡಿ ಈ ಹದಕ್ಕೆ ಬಂತು ನೋಡಿ. ಬಾಕ್ಸಿಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಅಲ್ಲಿಂದ ಇಲ್ಲಿಗೆ ಒಂದು 15 ನಿಮಿಷ ಬಿಟ್ಟು ನಾನು ಪ್ಯಾಕ್ ಮಾಡ್ತಾ ಇರೋದು. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಗ್ರೇವಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ಲ, ಭಾಳ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಸಾಂಬಾರು ಅಂದರೆ ನಾವೇನು ಎಣ್ಣೆ ಖಾರದಲ್ಲಿ ಫಸ್ಟು ಫ್ರೈ ಮಾಡ್ಕೋತೀವಲ್ಲ ಮಟನ್ನು, ಮಾಡಿದಾಗ ಮಾತ್ರ ಈ ಥರ ಒಂದು ಒಳ್ಳೆ ಕಲರ್ ಬರೋದಕ್ಕೆ ಅದು ಸಾಧ್ಯ ಆಗುತ್ತೆ. ಕಲ್ಲರ್ ನೋಡಿದ್ರೇ ಫಿದಾ ಆಗೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ಬಾಕ್ಸೆಲ್ಲ ಅವರೇ ಕಳಿಸಿದ್ರು, ನಾನು ಮತ್ತೆ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ತಿದ್ದೀನಿ ಅಂದ್ಕೋಬೇಡಿ. ಬಾಕ್ಸೆಲ್ಲ ನಮ್ಮ ಬಾಕ್ಸಿಗೆ ಹಾಕಿ ಕಳಿಸ್ರಿ ಅಂತಲೇ ಅವರೇ ಕೊಟ್ಟಿದ್ದರು. ಅದಕ್ಕೋಸ್ಕರ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ನಿಮಗೂ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಹೀಗೆ ರುಚಿಯಾಗಿರೋಂಥ ಅಡುಗೆನ ಇನ್ನೂ ವೆರೈಟೀಸ್ ಎಲ್ಲ ಅಡುಗೆಗಳನ್ನ ಮಾಡಿ ನಿಮಗೂ ಕಳಿಸ್ತೀನಿ. ಖಂಡಿತ ಒಂದು ಆರ್ಡ್ರ್ ಕೊಡಿ. ಒಂದು ಸರಿ ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಹೇಳಿ ಹೇಗಿರುತ್ತೆ ಅಂತ. ಸೂಪರಾಗಿದೆ, ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಬಾಕ್ಸಲ್ಲಿ ನಾನು ರೈಸ್ ಕೂಡ ತಗೊಂಡು ಹಾಕ್ತಾಯಿದ್ದೀನಿ. ಅವರು ರೊಟ್ಟಿ ಏನೋ ತೊಗೋತೀವಿ ಹೊರಗಡೆ ಅಂತ ಹೇಳಿದ್ರು. ನನಗೆ ರೊಟ್ಟಿಗೆ ಹೇಳಿರಲಿಲ್ಲ, ಬರೀ ರೈಸಿಗೆ ಮಟನ್ ಫ್ರೈ, ಮಟನ್ ಸಾಂಬಾರಿಗೆ ಅಷ್ಟೇ ಹೇಳಿದರು. ನಾನು ಅದಕ್ಕೋಸ್ಕರ ಅದನ್ನು ಮಾತ್ರ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ರೆಡಿ ಆಯಿತು ನಮ್ಮ ಬಾಕ್ಸು. ಬಿಸಿ ಬಿಸಿ ಅನ್ನ, ಬಿಸಿ ಮಟನ್ ಗೊಜ್ಜು, ಮಟನ್ ಸಾಂಬಾರು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಹೆಂಗಿರುತ್ತಲ್ವಾ, ಸೂಪರಾಗಿರುತ್ತೆ. ಓಕೆ, ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ಹೀಗೆ ಇರಲಿ. ಏನಾದರೂ ಬೇಕಿದ್ದರೆ ಖಂಡಿತ ನನಗೆ ಕಾಲ್ ಮಾಡಿ, ನಂಬರ್ ಹಾಕ್ತೀನಿ ಇಲ್ಲಿ. ಆರ್ಡ್ರ್ ಕೊಡಿ, ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.